ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ. ಇದರಿಂದ ಯುಧಿಷ್ಠಿರನ ಚಿಂತೆ, ಕೃಷ್ಣನ ಆಶ್ವಾಸನೆ ಮತ್ತು ಕ್ರೌಂಚ ವ್ಯೂಹದ ರಚನೆ, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಮೊದಲನೇ ದಿನದ ಯುದ್ಧ ಪ್ರಾರಂಭ ಆಗುತ್ತೆ. ಆ ಯುದ್ಧದಲ್ಲಿ ಶಂಖನನ್ನು ಎದುರಿಸೋದಕ್ಕೆ ಭೀಷ್ಮರು ಬರ್ತಾರೆ. ಸೊ ಭೀಷ್ಮರು ಬಂದಿದ್ದಕ್ಕೆ ಅರ್ಜುನ ಬಂದು ಅವರ ಮುಂದೆ ನಿಂತ್ಕೊಂಡು ಯುದ್ಧ ಮಾಡ್ತಾನೆ. ಶಲ್ಯ ಏನು ಮಾಡ್ತಾನೆ? ಗದೆಯನ್ನು ತಗೊಂಡು ರಥದಿಂದ ಕೆಳಗಡೆ ಇಳಿದು ಶಂಖನ ರಥಗಳ ಕುದುರೆಗಳನ್ನೆಲ್ಲ ಕೊಂದು ಬಿಡ್ತಾನೆ. ಆಗ ಶಂಖನು ಕೂಡ ಕತ್ತಿಯನ್ನು ತಗೊಂಡು ಕೆಳಗಡೆ ಇಳಿದು ಅರ್ಜುನನ ರಥದಲ್ಲಿ ಕೂತ್ಕೊಳ್ತಾನೆ. ಭೀಷ್ಮರು ಏನು ಮಾಡ್ತಾರೆ? ಅರ್ಜುನನ ಜೊತೆ ಯುದ್ಧ ಮಾಡೋದನ್ನು ಬಿಟ್ಟು ಪಾಂಚಾಲ, ಮತ್ಸ್ಯ, ಕೇಕೆಯ ಪ್ರಭದ್ರಕ ದೇಶದ ಯೋಧರ ಜೊತೆಯಲ್ಲಿ ಅವರು ಯುದ್ಧ ಮಾಡಿ ಅವರನ್ನೆಲ್ಲ ಹೊಡೆದು ಬೀಳಿಸ್ತಾ ಇರ್ತಾರೆ. ಆಮೇಲೆ ಪಾಂಚಾಲ ರಾಜ ದೃಪದನ ಮೇಲೆ ಭೀಷ್ಮರು ದಾಳಿ ಮಾಡ್ತಾರೆ. ಸೊ ಎಲ್ಲರೂ ಈ ರೀತಿ ಕೊಲ್ತಾ ಇರೋದನ್ನ ನೋಡಿ ಆಮೇಲೆ ಸೂರ್ಯ ಕೂಡ ಮುಳುಗ್ತಾನೆ. ಸೊ ಆಗ ಅವ್ರಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಪಾಂಡವರಿಗೆ. ಆವಾಗ ಯುಧಿಷ್ಠಿರ ಏನು ಮಾಡ್ತಾನೆ? ತನ್ನ ಸೈನ್ಯವನ್ನೆಲ್ಲ ವಾಪಸ್ ಹಿಂದಕ್ಕೆ ಕರ್ಕೊಳ್ತಾನೆ. ಈ ರೀತಿ ಸೈನ್ಯವನ್ನು ಹಿಂದಕ್ಕೆ ಕರ್ಕೊಳ್ತಾ ಇರೋದನ್ನ ನೋಡಿ ಮತ್ತು ಭೀಷ್ಮರು ತುಂಬ ಕೋಪ ಮಾಡಿಕೊಂಡು ಪರಾಕ್ರಮವನ್ನು ತೋರಿಸ್ತಾ ಇರೋದನ್ನ ನೋಡಿ ದುರ್ಯೋಧನನಿಗೆ ತುಂಬ ಸಂತೋಷ ಆಗಿ ಸಂಭ್ರಮ ಪಡ್ತಾ ಇರ್ತಾನೆ. ಆಗ ಯುಧಿಷ್ಠಿರ ಏನು ಮಾಡ್ತಾನೆ? ತನ್ನ ತಮ್ಮಂದರು, ರಾಜರು, ಪ್ರಮುಖರು ಇರ್ತಾರಲ್ಲ ಅವರನ್ನೆಲ್ಲ ಕರ್ಕೊಂಡೀಗ ಶ್ರೀಕೃಷ್ಣನ ಹತ್ರ ಹೋಗಿ ತುಂಬ ದುಃಖದಿಂದ, ಈಗ ಅವನಿಗೆ ಪರಾಜಯದ ಚಿಂತೆ ಆಗ್ಬಿಟ್ಟಿದೆ, ನಾವೇನು ಸೋತು ಹೋಗ್ಬಿಡ್ತೀವ ಅನ್ನೋ ರೀತಿ ಆಗ್ತಾ ಇದೆ. ಅದಕ್ಕೆ ದುಃಖದಿಂದ ಈಗ ಕೃಷ್ಣನ ಹತ್ರ ಹೇಳೋದಕ್ಕೆ ಶುರು ಮಾಡ್ತಾನೆ. ಏನು ಹೇಳ್ತಾನೆ? ಶ್ರೀಕೃಷ್ಣ, ನೋಡ್ತಾ ಇದೆಯಾ, ಬೇಸಿಗೆ ಕಾಲದಲ್ಲಿ ಒಣಗಿರುವಂಥ ಹುಲ್ಲಿನ ಮೆದೆ ಇರುತ್ತಲ್ಲ, ಅದನ್ನು ಹೇಗೆ ಬೆಂಕಿ ಒಂದೇ ಕ್ಷಣ ಮಾತ್ರದಲ್ಲಿ ಸುಟ್ಟು ಬಿಡುತ್ತೋ ಅದೇ ರೀತಿ ಭಯಾನಕವಾದಂತಹ ಪರಾಕ್ರಮವನ್ನು ತೋರಿಸುವಂಥ ಭೀಷ್ಮರು ತಮ್ಮ ಬಾಣಗಳಿಂದ ನನ್ನ ಸೈನ್ಯವನ್ನು ಭಸ್ಮ ಮಾಡ್ತಾ ಇದ್ದಾರೆ. ಅವ್ರಿಗೇನೂ ಕಷ್ಟ ಆಗ್ತಾ ಇಲ್ಲ. ಒಂದೊಂದು ಕ್ಷಣದಲ್ಲಿ ಒಂದೊಂದು ಅಷ್ಟಷ್ಟು ಸೈನ್ಯವನ್ನು ಅವರು ಸುಟ್ಟು ಭಸ್ಮ ಮಾಡ್ತಾ ಇದ್ದಾರೆ. ಕೋಪ ಮಾಡಿಕೊಂಡಿರುವಂಥ ಯಮರಾಜ, ವಜ್ರಧರನಾದಂತಹ ಇಂದ್ರ, ಪಾಶಧಾರಿಯಾದಂತಹ ವರುಣ ಮತ್ತು ಗದಾಧಾರಿಯಾದಂತಹ ಕುಬೇರನನ್ನು ಯುದ್ಧದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ. ಅವರನ್ನು ಗೆಲ್ಲೋದು ಕೂಡ ತುಂಬ ಕಷ್ಟ. ಆದರೆ ಅವರನ್ನೂ ಕೂಡ ನಾವು ಗೆದ್ದು ಬಿಡಬಹುದು. ಆದರೆ ಈ ಮಹಾ ತೇಜಸ್ವಿಗಳಾದಂತಹ ಭೀಷ್ಮರನ್ನು ಗೆಲ್ಲೋದು ಅಸಂಭವ. ಈ ಸ್ಥಿತಿಯಲ್ಲಿ ನಾನು ನನ್ನ ಬುದ್ಧಿಯ ದೌರ್ಬಲ್ಯದ ಕಾರಣದಿಂದ, ಅಂದರೆ ನಾನು ಏನು ಮಾಡಬೇಕು ಅನ್ನೋದು ಗೊತ್ತಾಗದೆ ಭೀಷ್ಮರೂಪಿ ಅಗಾಧ ಜಲದಲ್ಲಿ, ಭೀಷ್ಮ ಅನ್ನುವಂಥವರು ಒಂದು ಅಗಾಧ ಜಲ ಅಂದರೆ ಒಂದು ವಿಶಾಲವಾದಂತಹ ನೀರು ಅಂತ ಇಟ್ಕೊಂಡ್ರೆ, ಅಲ್ಲಿ ನಾನು ನಾವೇ ಇಲ್ಲದೆ, ಅಂದರೆ ಹಡಗೇ ಇಲ್ಲದೆ ನಾನು ಹೋಗ್ತಾ ಇದ್ದೀನಿ. ಅಂಥ ಅಗಾಧವಾದಂತಹ ಜಲವನ್ನು ನಾನು ಪಾರು ಮಾಡೋದಕ್ಕಾಗುತ್ತಾ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾನೆ. ಅಲ್ಲಿ ದೋಣಿ ಇದ್ದರೆ ನಾನು ಹೇಗೋ ಅದನ್ನು ಪಾರು ಮಾಡಬಹುದು. ದೋಣಿನೇ ಇಲ್ಲದೆ ನಾನು ಹೇಗೆ ಪಾರು ಮಾಡಲಿ? ಈಗ ಈ ರಾಜರನ್ನು ನಾನು ಭೀಷ್ಮರೂಪಿ ಕಾಲನ ಮುಖದ ಒಳಗಡೆ ಹಾಕೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಅಂದರೆ ಅವರು ಮುಂದೆ ಹೋಗೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅವರನ್ನು ನಾವು ಕೊಲ್ಲಬೇಕು ಅಂತಂದರೆ ಅದು ಅಸಾಧ್ಯ. ಸೊ ಈ ರಾಜರನ್ನು ಕಳಿಸಿದ್ರೆ ಅವರೆಲ್ಲರೂ ಕೂಡ ಸಾಯ್ತಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಆದರೆ ನಾನು ಅವರನ್ನು ಸಾವಿನ ಮುಖದಲ್ಲಿ ಹಾಕೋದಕ್ಕೆ ಇಷ್ಟಪಡೋದಿಲ್ಲ. ಭೀಷ್ಮರು ಬಹಳ ಭಾರಿ ಅಸ್ತವೇತ್ತರು, ಬೇಕಾದಷ್ಟು ಅಸ್ತ್ರಗಳನ್ನು ಇಟ್ಕೊಂಡಿರುವಂಥವ್ರು. ಅವರ ಅಸ್ತ್ರಗಳನ್ನು ಎದುರಿಸುವಂಥ ಶಕ್ತಿ ನಮ್ಮಲ್ಲಿಲ್ಲ ಅಂತ ಅವನು ಹೇಳ್ತಾ ಇರೋದು. ಅವರ ಹತ್ರ ಹೋಗಿ ನನ್ನ ಸೈನಿಕರು ಹೇಗೆ ಪ್ರಜ್ವಲಿಸ್ತಾ ಇರುವಂತಹ ಅಗ್ನಿಯ ಒಳಗಡೆ ಬಿದ್ದು ಪತಂಗಗಳು ನಷ್ಟ ಆಗುತ್ತೋ, ಈಗ ನಾವು ಬೆಂಕಿ ಹತ್ರ ಹೋಗುವಂಥ ಹುಳುಗಳನ್ನು ಚಿಟ್ಟೆ ಹುಳ ಅಂತ ಹೇಳ್ತೀವಿ, ಅಂದರೆ ಪತಂಗಗಳು ಅಂತ ಹೇಳ್ತೀವಲ್ವ, ಅಂಥ ಪತಂಗಗಳು ನಷ್ಟ ಆಗಿಬಿಡುತ್ತೆ. ಅದು ಅಗ್ನಿಗೆ ಆಕರ್ಷಣೆ ಮಾಡಿ ಹೋಗುತ್ತೆ ಹತ್ರಕ್ಕೆ, ಆದರೆ ಏನಾಗುತ್ತೆ, ಅದೇ ಸುಟ್ಟು ಭಸ್ಮವಾಗಿಬಿಡುತ್ತಲ್ಲ. ಹಾಗೆ ಭೀಷ್ಮರ ಎದುರುಗಡೆ ಯಾರೇ ಹೋದರೂ ಕೂಡ ಅಗ್ನಿಯ ಒಳಗಡೆ ಬಿದ್ದ ಪತಂಗಗಳ ಹಾಗೆ ಅವರೆಲ್ಲರೂ ಕೂಡ ನಾಶ ಆಗಿಬಿಡ್ತಾರೆ. ಕೇಶವ, ಈಗ ನನ್ನ ಜೀವನದಲ್ಲಿ ಎಷ್ಟು ದಿನಗಳು ಉಳಿದಿದೆಯೋ ಅದನ್ನು ಏನು ಮಾಡ್ತೀನಿ ನಾನು? ಕಾಡಲ್ಲಿ ಹೋಗ್ಬಿಟ್ಟು
ಒಂದು ಕಠೋರ ತಪಸ್ಸನ್ನು ಮಾಡ್ತೀನಿ. ಯಾಕೆಂದರೆ ಇಲ್ಲಿ ಭೀಷ್ಮರನ್ನು ಎದುರಿಸುವಂಥ ಶಕ್ತಿ ಯಾರಿಗೂ ಇಲ್ಲದೆ ಇರೋ ಕಾರಣದಿಂದ ಈಗ ನನ್ನ ಕಡೆಯವರು ಯಾರು ಹೋದರೂ ಕೂಡ ಸಾಯೋದಂತೂ ಗ್ಯಾರಂಟಿ. ಅದಕ್ಕೋಸ್ಕರ ಈಗ ನಾನೇನು ಮಾಡ್ತೀನಿ, ಯುದ್ಧ ಮಾಡೋದನ್ನು ಬಿಟ್ಟು ನಾನು ಕಾಡಿಗೆ ಹೊರಟೋಗ್ತೀನಿ. ಅಲ್ಲಿ ಎಷ್ಟು ದಿನಗಳು ಉಳಿದಿದೆಯೋ ಅದನ್ನು ಅಲ್ಲಿ ಕಠೋರವಾದಂತಹ ತಪಸ್ಸನ್ನು ಮಾಡ್ತೀನಿ. ಆದರೆ ಈ ನನ್ನ ಮಿತ್ರರನ್ನು ಯುದ್ಧದಲ್ಲಿ ನಾನು ಸಾಯೋದಕ್ಕೆ ಬಿಡೋದಿಲ್ಲ. ಅಂದರೆ ಈ ರಾಜ್ಯನೂ ಬೇಡ, ಏನೂ ಬೇಡ, ನಾನು ಬೇಕಾದರೆ ಕಾಡಿಗೆ ಹೊರಟೋಗ್ತೀನಿ. ಇವ್ರನ್ನೆಲ್ಲ ಸಾಯೋದಕ್ಕೆ ನಾನು ಬಿಡೋದಿಲ್ಲ. ಭೀಷ್ಮರು ಪ್ರತಿದಿನ ನನ್ನ ಸಾವಿರಾರು ಮಹಾರಥಿಗಳು ಮತ್ತು ಶ್ರೇಷ್ಠ ಯೋಧರ ಸಂಹಾರವನ್ನು ಮಾಡ್ತಾ ಇದ್ದಾರೆ. ಮಾಧವ ನೀನೇ ಹೇಳು, ಈಗ ಏನು ಮಾಡೋದ್ರಿಂದ ನಮಗೆ ಹಿತವಾಗುತ್ತೆ ಅಂತಂದ್ಬಿಟ್ಟು ಇಲ್ಲಿ ಯುಧಿಷ್ಠಿರ ಕೃಷ್ಣನಿಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಕೃಷ್ಣ ಏನು ಹೇಳ್ತಾನೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.